ಬಾಂಬಾಗಿದೆ ಈ ಲುಕ್ಕು. ಇಲ್ಲೊಂದು ಟ್ರಿಯಂಫ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಅನಲಾಗು ಮತ್ತು ಡಿಜಿಟಲ್ಲು ಮತ್ತು RPM ಅಲ್ಲಿ ಕೊಟ್ಟಿದ್ದಾರೆ. ಅನಲಾಗ್ ಬಂದು ಸ್ಪೀಡೋಮೀಟ್ರ್ ತೋರಿಸಿದ್ದಾರೆ, ಹಾಗೆ ಕ್ಲಚ್ ಬ್ರೇಕು ಅಷ್ಟೇ. ಗಾಡಿ ನೋಡಿದ್ರಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಓಡ್ಸೋಕ್ಕೆ ಎಷ್ಟು ನಿಂಬಲಾಗಿದೆ ಅಂದರೆ, ಎಂಥ ಲೊಕೇಶನ್ನೇ ಇರಲಿ, ಎಂಥ ಗೇರಲ್ಲೇ ಇರಲಿ, ಎಷ್ಟು ಸ್ಪೀಡಾಗಿ ಎಷ್ಟು ಬೇಗ ಎತ್ಕೊಳುತ್ತೆ ಅಂದರೆ ಕಣ್ಮುಚ್ಚಿ ಕಂಡುಬಿಡೋಷ್ಟೊತ್ತಿಗೆ ನೀಟಾಗಿ ಎತ್ಕೊಳೋದು. ಗಾಡಿ ಮಾತ್ರ ಓಡ್ಸೋಕ್ಕೆ ಆಗಲಿ ನೋಡೋಕ್ಕೆ ಆಗಲಿ, ಹಿಂದೆ ಪೋರ್ಷನ್ ಮಾತ್ರ ನೋಡೋಕ್ಕೆ ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನು ಇದ್ರಲ್ಲಿ ಕಂಪ್ಲೇಂಟ್ಸ್ ಇಲ್ಲ ಗುರು. ಬನ್ನಿ ಐವ್ಯಾಕ್ಸ್ ಬಂದ್ವಿ. ಗಟ್ಟಿ ಕೂರ, 3rd ಗೇರು 80, 4th ಗೇರು 110. ಅದ್ರ ಮೇಲೆ ಹೊಡಿಬೋದಿತ್ತು. ಹಿಂದೆ ಕಂಫರ್ಟಬಲ್ ಆಗೇನೋ ಇದೆ, ಲೈಟಾಗಿ ಬ್ಯಾಕ್ ಬೇರೆ ಪೇಯ್ನ್ ಬರ್ತಾ ಇದೆ. ಬೆಳಗ್ಗೆಯಿಂದ ಈ ಗಾಡಿ ಏನದು ಬೆಳಗ್ಗೆ ನನ್ನ ಗಾಡಿ ಓಡಿಸ್ದಾಗ ಏನು ಬ್ಯಾಕ್ ಪೇಯ್ನ್ ಇರಲಿಲ್ಲ. ನಾವೀಗ ಟ್ರಿಯಂಫ್ ಗಾಡಿನ ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀವಿ. ನೋಡ್ಬೋದು ಟ್ರಿಯಂಫ್ ಲೋಗೋ ಬ್ಯಾಡ್ಜಿಂಗು, ಹಾಗೆ ಇಂಜಿನು 400cc, ಫ್ರಂಟ್ ಬಂದು 110 ಸೆಕ್ಷನ್ ಟಯರು, ಬ್ಯಾಕ್ ಬಂದು 150 ಸೆಕ್ಷನ್ ಟಯರು. ನೋಡ್ಬೋದು ಗಾಡಿ ಲುಕ್ಕು ಬ್ಯಾಕ್ ಸೈಡಿಂದ ಸಗದಾಗಿ ಕಾಣುತ್ತೆ, ಆದರೆ ಇದನ್ನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಫ್ರಂಟ್ ಲುಕ್ ಮಾತ್ರ ಬಾಂಬಾಗಿದೆ ಈ ಲುಕ್ಕು. ಇಲ್ಲೊಂದು ಟ್ರಿಯಂಫ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಹೆಡ್ಲೈಟಲ್ಲಿ ಒಳಗಡೆನೆ, ಹಾಗೆ LED ಇಂಡಿಕೇಟರ್ಸ್ ಬರುತ್ತೆ, ಬಾರ್ ಆ್ಯಂಡ್ ಮಿರರ್ಸ್ ಕೊಡ್ತಾರೆ. ನೋಡ್ಬೋದು ಸೇಮ್ ಎರಡು LED ಕೊಟ್ಟಿದ್ದಾರೆ, ರೇರ್ ಕೊಟ್ಟಿದ್ದಾರೆ, ಫ್ರಂಟಲ್ಲಿ LED ಕೊಟ್ಟಿದ್ದಾರೆ. ಈಗ ಸ್ಪೀಡ್ ಕಂಟ್ರೋಲ್ ನೋಡೋಣ ಅಂತ ಬಂದರೆ, ಅನಲಾಗು ಮತ್ತು ಡಿಜಿಟಲ್ಲು ಮತ್ತು RPM ಅಲ್ಲಿ ಕೊಟ್ಟಿದ್ದಾರೆ. ಅನಲಾಗ್ ಬಂದು ಸ್ಪೀಡೋಮೀಟ್ರ್ ತೋರಿಸಿದ್ದಾರೆ, ಹಾಗೆ ಕ್ಲಚ್ ಬ್ರೇಕು ಅಷ್ಟೇ. ಇದರ ಟ್ಯಾಂಕ್ ಬಂದು 13 ಲೀಟ್ರ್ ಫ್ಯೂಯಲ್ ಟ್ಯಾಂಕು, 18ರಿಂದ 25 ಬರ್ಬೋದು ಅಂತ ಮೈಲೇಜು ಎಕ್ಸ್ಪೆಕ್ಟೇಷನ್ನು ಇರೋದು. ಇದಕ್ಕೆ ರೈಡ್ ಬೈ ವೈರ್ ಕೊಟ್ಟಿದ್ದಾರೆ, ಹಾಗೆ ಎಕ್ಸಾಸ್ಟ್ ನೋಟ್ ಕೇಳಿಸೋಣ ಬನ್ನಿ ನಿಮಗೋಸ್ಕರ. ಬನ್ನಿ ಈಗ ರೈಡ್ ಶುರು ಮಾಡೋಣ. ಗಾಡಿ ನೋಡಿದ್ರಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಈ ಗಾಡಿ ಬಂದು ನನ್ನ ಫ್ರೆಂಡನೇ. ಗಾಡಿ ಬೊಂಬಾಟಾಗಿದೆ ಗುರು, ಓಡ್ಸೋಕ್ಕೆ ಎಷ್ಟು ನಿಂಬಲಾಗಿದೆ ಅಂದರೆ, ಎಂಥ ಲೊಕೇಶನ್ನೇ ಇರಲಿ, ಎಂಥ ಗೇರಲ್ಲೇ ಇರಲಿ, ಎಷ್ಟು ಸ್ಪೀಡಾಗಿ ಎಷ್ಟು ಬೇಗ ಎತ್ಕೊಳುತ್ತೆ ಅಂದರೆ ಕಣ್ಮುಚ್ಚಿ ಕಂಡುಬಿಡೋಷ್ಟೊತ್ತಿಗೆ ನೀಟಾಗಿ ಎತ್ಕೊಳೋದು ಗಾಡಿ. ರೈಡ್ ಬೈ ವೈರ್ ಬೇರೆ ಅಲ್ಲ, ಸಾಕಾದಾಗ ಎಳ್ಕೊಂಡು ಹೋಗೋದು ಗಾಡಿ ಮಾತ್ರ. ಹಾಗಾಗಿ ಸಾಕಾದ ಗಾಡಿ ಇದು. 39.5 ಬಂದು BHP, ಹಾಗೆಯೇ ಟಾರ್ಕ್ ಬಂದು 38. ಅಷ್ಟು ನೀಟಾಗಿ ಎಳ್ಕೊಂಡು ಹೋಗೋದು ಗುರು. ನಾವು ಹೆಂಗೆ ಬೇಕೋ ಹಂಗೆ ತಿರುಗಿಸ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ನಿಂಬಲಾಗಿದೆ, ರೋಡು ಅಷ್ಟೇ ಚಿಕ್ಕದಾಗಿದೆ, ಬ್ರೇಕಿಂಗು ಅಷ್ಟೇ ಚೆನ್ನಾಗಿದೆ. ಬ್ರೇಕಿಂಗ್ ಬಗ್ಗೆ ಮಾತಾಡಲೇಬೇಕು ಗುರು. ಬ್ರೇಕಿಂಗ್ ಸಿಸ್ಟಮ್ಮು ಸಖತ್ತಾಗಿದೆ ಈ ಗಾಡೀಲಿ ಮಾತ್ರ. ನನ್ನ ಗಾಡಿಲೂ ಬೈಬ್ರಾನೇ ಇರೋದು, ಆದರೆ ಈ ಗಾಡಿ ಬ್ರೇಕಿಂಗ್ ಮಾತ್ರ ಸಖತ್ತಾಗಿದೆ. ಜೊತೆಗೆ ವೆಯ್ಟು, ಈ ಗಾಡಿಯ ಕರ್ವ್ ವೆಯ್ಟ್ ಬಂದು 176. ಮಾತ್ರ ಗಾಡಿ ಸಖತ್ ನಿಂಬಲಾಗಿ ಕ್ಲೀನಾಗಿ ಸಖತ್ತಾಗಿದೆ ಗುರು. ಗಾಡಿ ಮಾತ್ರ ಓಡ್ಸೋಕ್ಕೆ ಆಗಲಿ ನೋಡೋಕ್ಕೆ ಆಗಲಿ, ಹಿಂದೆ ಪೋರ್ಷನ್ ಮಾತ್ರ ನೋಡೋಕ್ಕೆ ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನು ಇದ್ರಲ್ಲಿ ಕಂಪ್ಲೇಂಟ್ಸ್ ಇಲ್ಲ ಗುರು. ಅಷ್ಟು ಚೆನ್ನಾಗಿದೆ ಗಾಡಿ ಮಾತ್ರ.
ಆಮೇಲೆ ಇನ್ನೂ ಏನಾದರೂ ಹೇಳಬೇಕು ಅಂದರೆ ಈ ಗಾಡಿ ಓಡ್ಸೋಕ್ಕೆ ನನಗೆ ತುಂಬ ಇಷ್ಟ. ನನಗೆ ಈ ಗಾಡಿ ನೋಡಿ, ಇನ್ನು ಪುಲ್ಲಿಂಗು ಹೈವೇಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ. ಇದು ಜಸ್ಟು ಸ್ಯಾಂಪಲ್ ಅಂತಾರಲ್ಲ ಆ ಥರ. ಇದು ಎಕ್ಸಾಸ್ಟ್ ಸೌಂಡು ಸಖತ್ತಾಗಿದೆ ಗುರು. 400cc ಸೆಗ್ಮೆಂಟಲ್ಲಿ ಬೆಸ್ಟ್ ಗಾಡಿ ಇದು. 3,15,000 ಸಿಕ್ಕಿದ್ದಿದು ಮಾತ್ರ. ಗಾಡಿ ಮಾತ್ರ ಸಖತ್ ಸೂಪರ್ ಆಗಿದೆ ಗುರು. ಸಖತ್ತಾಗಿದೆ ಗಾಡಿ, ಓಡ್ಸೋಕ್ಕೆ ಆಗಲಿ ನೋಡೋಕ್ಕೆ ಆಗಲಿ ಕ್ರೇಜಿ. ಇನ್ನು ಹೈವೇಗೆ ಹೋದ್ಮೇಲೆ ಸ್ಟ್ರೆಚ್ ತೋರಿಸ್ತೀನಿ ಅಲ್ಲಿ ಹೆಂಗಿರುತ್ತೆ ಅಂತ. ಏನು ಸಗದಾಗಿ ಎತ್ಕೊಂಡು ಬ್ಯೂಟಿಫುಲ್ಲಾಗಿ ಎತ್ಕೊಂಡುತ್ತೆ ಗುರು ಗಾಡಿ ಮಾತ್ರ. ಏನೋ ಧೂಳು ಬಿತ್ತು. ಬನ್ನಿ ಹೈವೇಗೆ ಬಂದ್ವಿ. ಗಟ್ಟಿ ಕೂರ. 3rd ಗೇರು 80, 4th ಗೇರು 110. ಅದ್ರ ಮೇಲೆ ಹೊಡಿಬೋದಿತ್ತು, ಹಿಂದೆಗಡೆ ಕೂರಕ್ಕಾಗಲ್ಲ, ಅದಕ್ಕೋಸ್ಕರ ಸ್ಲೋಗ್ ಮಾಡಿದ್ದು. ಸಾಕಾದಾಗಿ ಎಳಿಯುತ್ತೆ, ನೀವೇ ನೋಡ್ಬೋದು ಎಷ್ಟು ನೀಟಾಗಿ ನಿಂಬಲಾಗಿ ಎಳಿಯುತ್ತೆ ಅಂತ. ಒಂದೊಂದು ಗಾಡಿಗಳು ನಿಂಬಲಾಗಿ ಎಳಿಯೋದೇ ಇಲ್ಲ ಗುರು, ಅದೇ ಪ್ರಾಬ್ಲಮ್ಮು. ಈ ಗಾಡಿ ಎಷ್ಟು ನಿಂಬಲಾಗಿದೆಯೋ ಅಷ್ಟೇ ವರ್ತ್ಫುಲ್ ಇದು, ಅದಕ್ಕೋಸ್ಕರನೇ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರೀಲೇಬೇಡಿ. ಓಕೆ, ಅಂಟಿಲ್ ದೆನ್ ಬಾಯ್ ಬಾಯ್. ಕಂಫರ್ಟಬಲ್ ಆಗೇನೋ ಇದೆ, ಲೈಟಾಗಿ ಬ್ಯಾಕ್ ಬೇರೆ ಪೇಯ್ನ್ ಬರ್ತಾ ಇದೆ. ಬೆಳಗ್ಗೆಯಿಂದ ಈ ಗಾಡಿ ಏನದು ಬೆಳಗ್ಗೆ ನನ್ನ ಗಾಡಿ ಓಡಿಸ್ದಾಗ ಏನು ಬ್ಯಾಕ್ ಪೇಯ್ನ್ ಇರಲಿಲ್ಲ, ಲೈಟಾಗಿ ಬ್ಯಾಕ್ ಪೇಯ್ನ್ ಬರ್ತಾ ಇದೆ. ಬೆನ್ಕಿಂತ ಒಂಚೂರು ಕೆಳಗಡೆ ನೋವ್ತಾ ಇದೆ. ಇದು ಕಂಫರ್ಟಬಲ್ ಆಗಿ ನನಗೆ ಅನ್ನಿಸ್ತಾ ಇಲ್ಲ. ಜೊತೆಗೆ ಇದು ಹೈವೇ ಟೂರರ್ಸು ಆಗುತ್ತೆ, ಜೊತೆಗೆ ಏನಂತಾರಪ್ಪ ಒಳ್ಳೆ ಕಾಂಪೀಟ್ ಮಾಡ್ಬೋದು. 400 ಸೆಗ್ಮೆಂಟಲ್ಲಿ ಬೆಸ್ಟ್ ಗನ್ ಥರ ನುಗ್ಗುತ್ತೆ ಈ ಗಾಡಿನೂ. ಇದನ್ನು ಲಿಸ್ಟಲ್ಲಿ ಇಟ್ಕೋಬೋದು, ಬಿಕಾಸ್ ಗಾಡಿ ಸೂಪರ್ಬಾಗಿ ನುಗ್ಗುದು ಗುರು. ಅದಕ್ಕೋಸ್ಕರನೇ ಸುಮ್ಮನೆ ಟ್ರಯಾಂಪು ಅಂತ ಹೇಳಲ್ಲ, ಗಾಡಿ ಹಂಗಿರೋದಕ್ಕೇ ಟ್ರಯಾಂಪ್ ಗಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಎಲ್ಲರೂ. ಬಿಕಾಸ್ ಗಾಡಿ ಬಿಲ್ಡ್ ಕ್ವಾಲಿಟಿ ಡಿಪೆಂಡ್ಸ್ ಆಗುತ್ತೆ, ಎಲ್ಲ ಕ್ವಾಲಿಟಿ ಮೇಲೆ ಡಿಪೆಂಡ್ಸ್ ಆಗುತ್ತೆ, ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರನೇ ಟ್ರಯಾಂಪು ಇಸ್ ದ ಬೆಸ್ಟು. ಅಂದರೆ ಅವನು ತೊಗೊಂಡಿದ್ದ ಬಜೆಟ್ಟಿಗೆ ಅವಾಗ 1 ಇಯರ್ 3 ಮಂತ್ಸೋ 4 ಮಂತ್ಸೋ ಅಷ್ಟೇ ಆಗಿರೋದು, ತುಂಬ ಏನಾಗಿಲ್ಲ ಅವನಿಗೂ ಗಾಡಿ ಬಂದು. ಅದಕ್ಕೋಸ್ಕರನೇ ಅವನಿಗೆ ಏನಂತಾರೆ, ಸ್ಟಾರ್ಟಿಂಗಲ್ಲೇ ಗಾಡಿ ಬಂದಾಗಲೇ 10,000 ಜನಕ್ಕೆ 10,000 ರೂಪಾಯಿ ಕಮ್ಮಿ ಆಗುತ್ತೆ ಅನ್ನೋಗಿತ್ತಲ್ಲ, ಅವಾಗಲೇ ಬುಕ್ ಮಾಡಿದ್ದ ಈ ಗಾಡಿನ. ಅವ್ನು ಟೆಸ್ಟ್ ಡ್ರೈವ್ ಮಾಡಿದ್ನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಟೆಸ್ಟ್ ಡ್ರೈವ್ ಮಾಡಲೇಬೇಕು ಅನ್ನೋದೇ ಇಲ್ಲ ಗುರು. ಟೆಸ್ಟ್ ಡ್ರೈವ್ ಫ್ರೆಂಡ್ಸ್ ಹತ್ರನೂ ಇಸ್ಕೋಬೋದು, ಬಟ್ ಆ ಗಾಡಿ ಹೆಂಗೆ ನುಗ್ಗುತ್ತೆ, ಪವರ್ ಜನ್ರೇಟ್ ಹೆಂಗೆ ಕೊಡುತ್ತೆ, ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಯಾವಾಗ್ಲೂ. ಅದಕ್ಕೋಸ್ಕರನೇ ಗಾಡಿಗಳನ್ನ ನೀಟಾಗಿ ನೋಡ್ಕೋಬೇಕು. ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ, ಒಬ್ಬೊಬ್ರು ಮೇಂಟೈನ್ ಮಾಡಲ್ಲ, ಏನಿಲ್ಲ ನನಗೆ ಗಾಡಿ ಇಷ್ಟ ಗಾಡಿ ಇಷ್ಟ ಗಾಡಿ ಇಷ್ಟ ಅಂತಾರೆ. ಗಾಡಿನ ಮೇಂಟೈನ್ ಮಾಡೋದು ಅಂದರೆ ಬರೀ ಒರೆಸೋದು ಅನ್ನೋದಲ್ಲ, ಟೈಮಿಗೆ ಸರ್ವಿಸ್ ಮಾಡಿಸೋದು. ಹಾಂ, ಓಕೆ ಫ್ರೆಂಡ್ಸ್, ಬಾಯ್. ಈ ವ್ಲಾಗಿಗೆ ಇಷ್ಟ, ನೀವೇನಾದ್ರು ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.